ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ವಿಶೇಷವಾಗಿರುವಂತಹ ಒಂದು ವಿಡಿಯೋ 10ನೇ ತರಗತಿ ಗಣಿತ ತ್ರಿಭುಜಗಳ ಮೇಲಿನ ಸಮಸ್ಯೆಗಳು ಅಂತ. ಈ ಒಂದು 10ನೇ ತರಗತಿ ಗಣಿತ ವಿಷಯದಲ್ಲಿ ಬರತಕ್ಕಂತಹ ತ್ರಿಭುಜಗಳ ಘಟಕಗಳ ಮೇಲಿನ ಕೆಲವೊಂದು ಇಂಪಾರ್ಟೆಂಟ್ ಇರುವಂತಹ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಈ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ಪ್ರಶ್ನೆಗಳನ್ನು ಒಂದು ಸಾರಿ ನೋಡಿ, ಈ ವಿಡಿಯೋ ತಾವು ಕೊನೆವರೆಗೆ ನೋಡಿದ್ದೆ ಆದರೆ ಈ ಒಂದು ತ್ರಿಭುಜ ಘಟಕದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನೀವು ಪರಿಹಾರವನ್ನ ನೀಡಲೇಬಹುದು ಅಂತ ಹೇಳುತ್ತಾ, ಹಾಗಾಗಿ 10th ಕ್ಲಾಸ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಆನ್ ಟ್ರಯಾಂಗಲ್ಸ್. ಮೊದಲಿಗೆ ಆ ಪ್ರಮೇಯಗಳ ಸ್ಟೇಟ್ಮೆಂಟ್ ಗಳನ್ನು ನೋಡೋಣ. ಯಾಕಂದ್ರೆ ಒಂದು ಅಂಕದಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರ. ಫಸ್ಟ್ ಆ ಪ್ರಮೇಯದ ಹೆಸರು ಮತ್ತು ಅದರ ಸ್ಟೇಟ್ಮೆಂಟ್ ನಿರೂಪಣೆಯನ್ನ ನೋಡೋಣ. ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ಅಂತ ಕರೀತಾರೆ. ಇದನ್ನ ಒಂದ್ಸಲ ಚೆನ್ನಾಗಿ ನೋಡ್ಕೊಳ್ಳಿ. ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ಇದರ ವಿತ್ ಫಿಗರ್ ಕೂಡ ನಾನು ಕೊಟ್ಟಿದ್ದೇನೆ. ನಿರೂಪಣೆ, ಇದನ್ನ ನಿರೂಪಿಸಿ ಅಂತ ಒಂದು ಅಂಕದಲ್ಲಿ ಕೊಡ್ತಾ ಇರ್ತಾರೆ. ಈ ಥೇಲ್ಸ್ನ ಪ್ರಮೇಯವನ್ನ ನಿರೂಪಿಸಿ, ಮೂಲ ಸಮಾನುಪಾತತೆ ಪ್ರಮೇಯವನ್ನ ನಿರೂಪಿಸಿ ಅಂತ ಒಂದು ಅಂಕದಲ್ಲಿ ಕೊಡ್ತಾ ಇರ್ತಾರೆ. ಹಾಗಾಗಿ ಅದನ್ನ ನಿರೂಪಣೆಯನ್ನ ಈಗ ನೋಡಿ. ತ್ರಿಭುಜದ ಎರಡು ಬಾಹುಗಳನ್ನು ಇವೆರಡು ಬಾಹುಗಳು, ಇಲ್ಲಿ ಮೂರು ಬಾಹುಗಳು ಈ ತ್ರಿಭುಜದಲ್ಲಿ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಥೇಲ್ಸ್ನ ಪ್ರಮೇಯ. ಮೂಲ ಸಮಾನುಪಾತತೆ ಪ್ರಮೇಯ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂದ್ರೆ ಎಪಿ ಭಾಗಿಲೆ ಬಿಪಿ ಸಮನಾಗಿದೆ. ಎಪಿ ಭಾಗಿಲೆ ಬಿಪಿ ಅಂದ್ರ ಎಪಿ ಭಾಗಿಲೆ ಬಿಪಿ ಎಕ್ಯೂ ಭಾಗಿಲೆ ಸಿ ಕ್ಯೂ ಅನ್ನುವಂಥದ್ದು. ಉಳಿದೆರಡು ಬಾಹುಗಳನ್ನು ಇಷ್ಟು ಬರೆದಾಗ ಇಲ್ಲಿ ಒಂದು ಅಂಕಗಳನ್ನು ನಾವು ತೆಗೆದುಕೊಳ್ಬಹುದು. ಇದು ನಿರೂಪಣೆಯನ್ನು ಬರೆದ ಚಿತ್ರವನ್ನು ಹಾಕಿ. ವೆರಿ ಇಂಪಾರ್ಟೆಂಟ್ ಇರುವಂತದ್ದು. ಒಂದು ಅಂಕದಲ್ಲಿ ಪ್ರತಿ ವರ್ಷನೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳ್ತಾ ಇರ್ತಾರೆ. ಅದೇ ರೀತಿ ಎರಡನೇದು ಕೋನ ನಿರ್ಧಾರಕ ಗುಣ. ಕೋನ ನಿರ್ಧಾರಕ ಗುಣ ಫಿಗರ್ ಇಲ್ಲಿದೆ. ನಿರೂಪಣೆ, ಎರಡು ತ್ರಿಭುಜಗಳ ಅನುರೂಪ ಕೋನಗಳು, ಇಲ್ಲಿ ಅನುರೂಪ ಅಂದ್ರೆ ಎ ಕೋನಕ್ಕೆ ಡಿ ಕೋನ ಈ ರೀತಿ ಬರ್ತಕ್ಕಂಥ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಪರಸ್ಪರ ಸಮವಾದರೆ, ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಪರಸ್ಪರ ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಇದು ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನ ನಿರೂಪಿಸಿ ಅಂತ ಕೇಳಬಹುದು. ಹಾಗಾಗಿ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಪರಸ್ಪರ ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಎ ಬಿ ಭಾಗಿಲೆ ಬಿ, ಬಿ ಸಿ ಭಾಗಿಲೆ ಇ ಎಫ್, ಎ ಸಿ ಭಾಗಿಲೆ ಡಿ ಎಫ್ ಅನ್ನುವಂಥದ್ದು. ಇನ್ನು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯ, ಇದು ಹೆಚ್ಚು ಬಾರಿ ಕೇಳಿಲ್ಲ, ಸ್ಟೇಟ್ಮೆಂಟ್ ಕೇಳಿಲ್ಲ. ಪ್ರಮೇಯ ಬಹಳ ಬಾರಿ ಕೇಳ್ತಾ ಇರ್ತಾರೆ 4 ಅಂಕದಲ್ಲಿ ಅಥವಾ ಅಂಕದಲ್ಲಿ. ಆದರೆ ಸ್ಟೇಟ್ಮೆಂಟ್ 1 ಅಂಕದಲ್ಲಿ ಇದನ್ನು ಹೆಚ್ಚು ಬಾರಿ ಕೇಳಿಲ್ಲ, ಆದರೂ ಕೂಡ ಇದನ್ನು ನೋಡೋಣ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು, ಇವೆರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿದೆ. ಅಂದ್ರೆ ಇಲ್ಲಿ ತ್ರಿಭುಜ ಎಬಿಸಿ ವಿಸ್ತೀರ್ಣ, ತ್ರಿಭುಜ ಎಬಿಸಿ ವಿಸ್ತೀರ್ಣ ಬಾಗಿಲೆ ತ್ರಿಭುಜ ಯಾವುದು, ಇನ್ನೊಂದು ತ್ರಿಭುಜ ಡಿಇಆರ್ ಅನ್ನುವಂತ ತ್ರಿಭುಜ ಇದೆಲ್ಲ, ತ್ರಿಭುಜ ಡಿಆರ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅವುಗಳ ಅನುರೂಪ ಬಾಹುಗಳ ವರ್ಗ ಅಂದ್ರೆ ಎ ಬಿ ಸ್ಕ್ವೇರ್ ಭಾಗಿಲೆ ಡಿಇ ಸ್ಕ್ವೇರ್ ಅನ್ನುವಂಥದ್ದು, ಎ ಬಿ ಸ್ಕ್ವೇರ್ ಭಾಗಿಲೆ ಡಿಇ ಸ್ಕ್ವೇರ್ ಅನ್ನುವಂಥ ಈ ರೀತಿ ಮೂರೂ ಬಾಹುಗಳ ಅನುಪಾತವನ್ನ ಬರೀಬೇಕು ನಾವು. ಎ ಬಿ ಸ್ಕ್ವೇರ್ ಭಾಗಿಲೆ ಡಿಇ ಸ್ಕ್ವೇರ್, ಮುಂದೆ ಬಿ ಸಿ ಸ್ಕ್ವೇರ್ ಭಾಗಿಲೆ ಇ ಎಫ್ ಸ್ಕ್ವೇರ್ ಅಂತ ಬರೀಬೇಕು ಇಲ್ಲಿ ಮುಂದೆ. ಅದೇ ರೀತಿ ಎ ಸಿ ಸ್ಕ್ವೇರ್ ಭಾಗಿಲೆ ಡಿ ಎಫ್ ಸ್ಕ್ವೇರ್ ಅಂತ ಮತ್ತೆ ಇದರ ಮುಂದೆ ಬರೀಬೇಕು. ಈ ರೀತಿ ಇದು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತವೆ ಅನ್ನೋದು. ಇನ್ನೊಂದು ಕೊನೆಯದು, ಇನ್ನೂ ಒಂದೆರಡು ಸ್ಟೇಟ್ಮೆಂಟ್. ಪೈಥಾಗೋರಸನ ಪ್ರಮೇಯವನ್ನ ನಿರೂಪಿಸಿ ಅಂತ ಕೇಳಬಹುದು. ನಿರೂಪಣೆ, ಇದು ಸ್ಟೇಟ್ಮೆಂಟು. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅನ್ನುವಂಥದ್ದು ಇದು ಪೈಥಾಗೋರಸನ ಪ್ರಮೇಯದ ಒಂದು ನಿರೂಪಣೆ. ಇಲ್ಲಿ ಫಿಗರ್ ಕೂಡ ಕೊಡಲಾಗಿದೆ. ಇನ್ನ ಪೈಥಾಗೋರಸನ ಪ್ರಮೇಯದ ವಿಲೋಮ ಪ್ರಮೇಯ ನಿರೂಪಣೆ. ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡು ಬಾಹುಗಳ ನಡುವೆ ಲಂಬಕೋನವನ್ನೇ ಏರ್ಪಡುತ್ತದೆ. ಆ ಪೈಥಾಗೋರಸನ ಪ್ರಮೇಯದ ವಿಲೋಮ ಕೂಡ ಕೇಳಬಹುದು.
ಹಾಗಾಗಿ ಈ ಒಂದು 5 ಪ್ರಮೇಯಗಳ ಸ್ಟೇಟ್ಮೆಂಟ್ ಗಳನ್ನ ನೆನಪಿಟ್ಟಿದ್ದೆ ಆದ್ರೆ ತಾವು 1 ಅಂಕವನ್ನ ಪಡಿಬಹುದು ಅಂತಕ್ಕಂಥದ್ದು. ಇನ್ನ ಆ ಒಂದು ತ್ರಿಭುಜಗಳ ಚಾಪ್ಟರ್ಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಇರುವಂತಹ ಮೊದಲಿಗೆ 1 ಅಂಕ, 2 ಅಂಕ, 3 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಸುಮಾರು ಒಂದು 14 ಪ್ರಶ್ನೆಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ಪ್ರಶ್ನೆಗಳನ್ನ ನೋಡಿದ್ದೆ ಆದ್ರೆ ನೀವು ಸರಳವಾಗಿ ನಿಮ್ಮ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ತಾವು ಬಿಡಿಸಬಹುದು ಅಂತ. ಈಗ ಇಂಥ ಪ್ರಶ್ನೆಯನ್ನ ಬಹಳ ಸಲ 1 ಅಂಕದಲ್ಲಿ ಬಹಳಷ್ಟು ಬಾರಿ ಕೇಳಿದ್ದಾರೆ. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು 228 ಚದರ ಮೀಟರ್ ಹಾಗೂ 288 ಚದರ ಮೀಟರ್ ಆಗಿದೆ. ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಕೊಡುವಂತದ್ದು ಏನ್ ಕೇಳಿರ್ತಾರೆ ಅಂತಂದ್ರ, ಇಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಾವು ಸಿಂಪಲ್ ಆಗಿ ಇದನ್ನ ಬರ್ಕೊಳ್ಬೇಕಲ್ಲ, ಕಂಪ್ಲೀಟ್ ಆಗಿ ಬರೋದಿಲ್ಲ. ತ್ರಿಭುಜ ABC ವಿಸ್ತೀರ್ಣ ಸೂತ್ರವನ್ನ ಕಂಪ್ಲೀಟ್ ಆಗಿ ಇಲ್ಲಿ ಬರ್ಕೊಳ್ಳಿ. ತ್ರಿಭುಜ ABC ವಿಸ್ತೀರ್ಣ ಭಾಗಿಲೆ ತ್ರಿಭುಜ PQR ನ ವಿಸ್ತೀರ್ಣ, ಈಗಾಗಲೇ ಮೇಲ್ಗಡೆ ಹೇಳಿದ್ದೇನೆ. ತ್ರಿಭುಜ PQR ನ ವಿಸ್ತೀರ್ಣ ಸಮನಾಗಿದೆ. ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ ಅಂದ್ರೆ ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಯಾವ ತಗೊಂಡಿನ ಅನುರೂಪ ಬಾಹುಗಳು AB ಸ್ಕ್ವೇರ್ ಭಾಗಿಲೆ ಏನ್ ತೆಗೆದುಕೊಳ್ಬೇಕು, AB² ಭಾಗಿಲೆ PQ². ಅಥವಾ ನೀವು ಯಾವ ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾರೋ ಅವುಗಳ ಅನುರೂಪ ಬಾಹುಗಳನ್ನು ತೆಗೆದುಕೊಳ್ಬಹುದು. BC² ಭಾಗಿಲೆ QR² ಅಥವಾ AC² ಭಾಗಿಲೆ PR² ಅಂತ ತೆಗೆದುಕೊಳ್ಬಹುದು. ಈ ಪ್ರಶ್ನೆಯಲ್ಲಿ ಯಾವುದೇ 3 ಬಾಹುಗಳಲ್ಲಿ ಯಾವ್ದಾದ್ರು. ಆದರೆ ಬೇರೆ ಪ್ರಶ್ನೆಗಳಲ್ಲಿ ವಿಸ್ತೀರ್ಣ 2 ತ್ರಿಭುಜಗಳ ವಿಸ್ತೀರ್ಣ ಕೊಟ್ಟು ಒಂದು ಬಾಹು ಒಂದ್ ವೇಳೆ BC ಕೊಟ್ಟಿದಂದ್ರೆ ಇದು BC² ಭಾಗಿಲೆ QR² ಅಂತ ಹೋಗ್ಬೇಕು. ಒಂದ್ ವೇಳೆ AC ಕಂಡುಹಿಡಿಯಿರಿ ಅಂತ ಕೇಳಿ PR ಕೊಟ್ಟಿದಂದ್ರೆ AC² ಭಾಗಿಲೆ PR² ಅಂತ ಹೋಗ್ಬೇಕು. ಒಂದ್ ವೇಳೆ AB ಮತ್ತು PQ ಗಳಲ್ಲಿ ಒಂದು ಕೊಟ್ಟು ಒಂದು ಕಂಡುಹಿಡಿ ಅಂದ್ರೆ AB² ಭಾಗಿಲೆ PQ² ಅಂತ ತೆಗೆದುಕೊಳ್ಬೇಕು. ಇದಾದ ನಂತರ ಇಲ್ಲಿ ಬೆಲೆಗಳನ್ನ ಇಲ್ಲಿ ಆದೇಶಿಸಲಾಗಿದೆ. AB² ಭಾಗಿಲೆ PQ² ಇದ್ರ ವಿಸ್ತೀರ್ಣ 200 ಅಂತ ತೆಗೆದುಕೊಂಡಿದ್ದೇನೆ ನಾನು. 228 ಬೇಕಾಗಿತ್ತಲ್ಲ, ಸರಿ ಇದನ್ನ 200 ಅಂತ ಮಾಡ್ಕೊಳ್ಳಿ. 200 ಡಿವೈಡ್ ಬೈ 288 ಅನ್ನುವಂಥದ್ದು. ಈ ಒಂದು ತ್ರಿಭುಜದ ವಿಸ್ತೀರ್ಣ 200 ಚದರ ಮೀಟರ್ ಅಂತ ಕೊಟ್ಟಿದ್ದಾರೆ. ಇದರದ್ದು 288 ಅಂತ ಕೊಟ್ಟಿದ್ದಾರೆ. ಈಗ AB² ಭಾಗಿಲೆ PQ² ಅಂತಕ್ಕಂಥದ್ದು ಇಲ್ಲಿ 200 ಡಿವೈಡ್ ಬೈ 288 ಅನ್ನುವಂಥದ್ದು. AB² ಭಾಗಿಲೆ PQ² 200 ಬೈ 288 ಅಂದ್ರೆ ಇದನ್ನ ಛೇದವನ್ನ ಹೊಡೆದಾಗ, ಇವೆರಡನ್ನ ಛೇದವನ್ನ ಹೊಡೆದಾಗ ಇಲ್ಲಿ ಬಂದಿರತಕ್ಕಂಥ 25 ಡಿವೈಡ್ ಬೈ 36 ಅನ್ನುವಂತಹ ಉತ್ತರ. ಹಾಗಾಗಿ ಮತ್ತೆ 25 ಬೈ 36 ಅನ್ನ ಇದು 5ರ ವರ್ಗ ಮತ್ತು 6, 25 5ರ ವರ್ಗ, 36 6ರ ವರ್ಗ ಅಂತ ಮಾಡಲಾಗಿದೆ. ಈಗ ಸ್ಕ್ವೇರ್ ಅನ್ನ ಎರಡೂ ಕಡೆಗೆ ಅಂದ್ರೆ AB ಭಾಗಿಲೆ PQ ಹೋಲ್ ಸ್ಕ್ವೇರ್, AB ಭಾಗಿಲೆ PQ ಹೋಲ್ ಸ್ಕ್ವೇರ್ ಇದೆ. ಈ ಕಡೆ 5/6 ಹೋಲ್ ಸ್ಕ್ವೇರ್ ಇದೆ. ಹಾಗಾಗಿ 5/6 ಹೋಲ್ ಸ್ಕ್ವೇರ್ ಅನ್ನು ಕೊಟ್ಟಾಗ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆದಾಗ AB ಭಾಗಿಲೆ PQ = 5/6 ಅಂದ್ರೆ ಅವುಗಳ ಅನುಪಾತ AB ಅನುಪಾತ PQ ಸಮನಾಗಿದೆ 5/6 ಅನ್ನುವಂತ ಉತ್ತರ. ಇದು ಮೊದಲು ತೆಗೆದುಕೊಂಡಾಗ 6/5 ಅಂತ ಕೂಡ ಉತ್ತರವನ್ನ ಬರುತ್ತೆ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ, ಇಂಪಾರ್ಟೆಂಟ್ ಇರುವಂತದ್ದು 7ನೇದು. ಕೊಟ್ಟಿರುವ ಚಿತ್ರದಲ್ಲಿ ABC ಮತ್ತು DF ಇವೆರಡು ಸಮರೂಪ ತ್ರಿಭುಜಗಳನ್ನು ಕೊಟ್ಟಿದ್ದಾರೆ. ಇವೆರಡರ ಕೋನದಲ್ಲಿ ಅಂದ್ರೆ B ಕೋನ ಮತ್ತು E ಕೋನಗಳು 60 ಡಿಗ್ರಿ ಕೊಟ್ಟಿದ್ದಾರೆ. AC ಯ ಉದ್ದವನ್ನ ಕೇಳಿದ್ದಾರೆ. ಇಲ್ಲಿ ತ್ರಿಭುಜ ABC ಮತ್ತು DF ಸಮರೂಪ ತ್ರಿಭುಜಗಳಿದ್ದಾಗ ಅವುಗಳ ಅಂದ್ರೆ ಒಂದು ಕೋನ ಸಮನಾಗಿದೆ, ಇಲ್ಲಿ ಒಂದು ಕೋನ ಸಮನಾಗಿದೆ ಮತ್ತು ಬಾಹುಗಳು ಕೂಡ ಅವುಗಳ ಅನುರೂಪ ಬಾಹುಗಳನ್ನು ಕೋನ ಬಾ ಕೋಬ ಇವುಗಳ ಪ್ರಕಾರ ಅವೆರಡೂ ತ್ರಿಭುಜಗಳು ಏನಾಗಿರುತ್ತವೆ, ಸರ್ವಸಮ ಅಥವಾ ಸಮರೂಪ ತ್ರಿಭುಜಗಳಾಗಿರುತ್ತವೆ. ಹೀಗಾಗಿ ಸಮರೂಪ ತ್ರಿಭುಜಗಳಾದಾಗ ಅವುಗಳ ಆಲ್ರೆಡಿ ಸಮರೂಪ ಅಂತ ಕೊಟ್ಟಿರುವುದರಿಂದ ಇಲ್ಲಿ ಒಂದು ಕೋನ ಮತ್ತು ಅವುಗಳ ಬಾಹುಗಳನ್ನು ಕೊಟ್ಟಿದ್ದಾರೆ. ಇದು ಎರಡೂ ಸಮರೂಪ ತ್ರಿಭುಜಗಳಾಗಿರುವುದರಿಂದ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತದೆ. ಹಾಗಾಗಿ AB ಭಾಗಿಲೆ DE, ಅನಂತರ BC ಭಾಗಿಲೆ EF ಮತ್ತು AC ಭಾಗಿಲೆ DF ಅನ್ನುವಂತ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ. ಅಂದ್ರೆ ಯಾವ ಬಾಹುಗಳು ಸಿಂಪಲ್ ಆಗಿ ತೆಗೆದುಕೊಳ್ಬೇಕು. ಇಲ್ಲಿ ನಾವು ಯಾವ ಕೋನ, ಇಲ್ಲಿ A ಕೋನಕ್ಕೆ D ಕೋನ, B ಗೆ CE ಅಂತ, ಈ C ಕೋನಕ್ಕೆ DE ಕೋನ ಸಮ. ಯಾವ ತಗೊಂಡಿವಿ, ಈ C ಕೋನದ ಎದುರಿನ ಬಾಹು C ಗೆ ಸಮ EF ಅದ, ಅಂದ್ರೆ ಬಾಹು ಅಭಿಮುಖ. ಒಂದ್ ವೇಳೆ ತ್ರಿಭುಜಗಳನ್ನ ರೊಟೇಟ್ ಮಾಡಿ ಅವುಗಳನ್ನು ಕೊಟ್ಟಿದ್ದಾಗ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅವುಗಳನ್ನ ಅನುಪಾತಗಳನ್ನು ಬರೀತಕ್ಕಂಥ ಇಂಪಾರ್ಟೆಂಟ್. ಇಲ್ಲಿ ನಮಗ ಕೇವಲ ಎರಡನ್ನ ತೆಗೆದುಕೊಳ್ಬೇಕಾಗಿದೆ. ಅಂದ್ರೆ ನಾವು AC ತೆಗೆದುಕೊಂಡು ಮತ್ತು DF ತೆಗೆದುಕೊಳ್ಬೇಕಾಗಿದೆ. ಇವುಗಳನ್ನ ನಾವು ಬಿಟ್ಟು ಹಾಕಿದ್ದೇವೆ. ಈಗ BC ಭಾಗಿಲೆ EF, BC ಅಂದ್ರೆ 6 ಇದೆ, EF ಅಂದ್ರೆ 3 ಇದೆ. BC ಅಂದ್ರೆ 6, EF ಅಂದ್ರೆ 3, AC ಅಂದ್ರೆ ಕಂಡು ಹಿಡಿಬೇಕಾಗಿದೆ. DF ಅಂದ್ರೆ ಎಷ್ಟಿದೆ, 1.3. 3 ಒಂದ್ಲೆ 3, 3 2 6 ಛೇದ ಹೋಯ್ತು. 1.3 × 2 ಅಂದ್ರೆ ಇದು ಎಷ್ಟು ಬಂತು, 2.6 ಅಂದ್ರೆ ಸರಿಯಾದ ಉತ್ತರ B. ಇದು ಸರಿಯಾದಂತ ಉತ್ತರ. ಇಲ್ಲಿ ನಾವು ಯಾವುದೇ ಎರಡು ಬಾಹುಗಳ ಅನುಪಾತವನ್ನು ತೆಗೆದುಕೊಳ್ಬಹುದು. ಯಾಕಂದ್ರೆ AB ಭಾಗಿಲೆ DE
AC ಭಾಗಿಲೆ DF ಅಂತ ತೆಗೆದುಕೊಂಡು ಕೂಡ ಮಾಡಬಹುದು. BC ಭಾಗಿಲೆ EF, AC ಭಾಗಿಲೆ DF ಅಂತ ತೆಗೆದುಕೊಂಡು ಕೂಡ AC ಯ ಉದ್ದವನ್ನು ಕಂಡುಹಿಡಿಬಹುದು ಅಂತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 8ನೇ ಪ್ರಶ್ನೆ. ತ್ರಿಭುಜ ABC ಯಲ್ಲಿ DE ಮತ್ತು BC ಗಳು ಸಮಾಂತರವಾಗಿವೆ. AB ಅನುಪಾತ AD 5 ಅನುಪಾತ AB ಅನುಪಾತ AD ಅಂದ್ರೆ AB ಅಂದ್ರೆ ಟೋಟಲ್, ಇದು AD ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, ಅವು ಎರಡರ ಅನುಪಾತ 5:3 ಆದ್ರೆ ABC ಮತ್ತು AD ಯ ವಿಸ್ತೀರ್ಣಗಳ ಅನುಪಾತ, ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯ ಪ್ರಕಾರ ಡಿ ಸಮಾಂತರವಾಗಿದೆ BC ಆದಾಗ ತ್ರಿಭುಜ ABC ಮತ್ತು ತ್ರಿಭುಜ AD ಗಳು ಏನಾಗಿರ್ತವೆ, ಸಮರೂಪ ತ್ರಿಭುಜಗಳಾಗಿರ್ತವೆ. ಯಾಕಂದ್ರೆ ಇವೆರಡು ಈಗಾಗಲೇ ಅನುಪಾತಗಳನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಎರಡು ರೇಖೆಗಳು ಸಮಾಂತರ ಇರುವುದರಿಂದ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಹೀಗಾಗಿ ಇವೆರಡು ತ್ರಿಭುಜಗಳು ಸಮರೂಪ. ತ್ರಿಭುಜ ABC ವಿಸ್ತೀರ್ಣ ಭಾಗಿಲೆ ತ್ರಿಭುಜ AD ವಿಸ್ತೀರ್ಣ ಫಸ್ಟ್ ಬರ್ಕೊಳ್ಬೇಕು, ಸೆಕೆಂಡ್ ಕೊಟ್ಟಿದ್ದು ಛೇದದಲ್ಲಿ ಬರ್ಕೊಳ್ಬೇಕು. ABC ವಿಸ್ತೀರ್ಣ ಭಾಗಿಲೆ AD ವಿಸ್ತೀರ್ಣ ಇಸ್ ಈಕ್ವಲ್ ಟು ಗೊತ್ತೇನಿದೆ, AB ಸ್ಕ್ವೇರ್ ಭಾಗಿಲೆ AD ಸ್ಕ್ವೇರ್, AC ಸ್ಕ್ವೇರ್ ಭಾಗಿಲೆ AE ಸ್ಕ್ವೇರ್, BC ಸ್ಕ್ವೇರ್ ಭಾಗಿಲೆ DE ಸ್ಕ್ವೇರ್ ಬರೀಬಹುದು. ಬಟ್ ಇಲ್ಲಿ ನಮಗೆ ಗೊತ್ತಿರುವಂತದ್ದು AB ಮತ್ತು AD ಗಳ ಅನುಪಾತ ಕೊಟ್ಟಿದ್ದಾರೆ. ಹಾಗಾಗಿ AB ಭಾಗಿಲೆ AD, AB ಸ್ಕ್ವೇರ್ ಭಾಗಿಲೆ AD ಸ್ಕ್ವೇರ್ ಅಂತ ಬರ್ಕೊಂಡಿದ್ದೇವೆ. ಅಂದ್ರೆ ಇಲ್ಲಿ ಅವುಗಳ ಅನುರೂಪ ಬಾಹುಗಳ ಅನುಪಾತ, ವರ್ಗಗಳ ಅನುಪಾತವನ್ನು ಬರಿಬೇಕಾಗಿರುತ್ತೆ. ಈಗ ಇದನ್ನ ಟೋಟಲಿ ಸ್ಕ್ವೇರ್ ಮಾಡಿದೇವಿ. ಹಾಗಾಗಿ ಇಲ್ಲಿ AB ಭಾಗಿಲೆ AD, AB ಭಾಗಿಲೆ AD ಅಂದ್ರೆ ಏನ್ ಕೊಟ್ಟಿದ್ದಾರೆ, AB ಭಾಗಿಲೆ AD ಅಂದ್ರೆ ಇದು 5/3 ಅನ್ನಂಗೆ. AB ಅನುಪಾತ AD ಅಂತಂದ್ರೆ ಇದನ್ನ ಹೇಗ್ ಬರಿತೀವಿ ನಾವು, ಅನುಪಾತ ಇರ್ತಕ್ಕಂಥ ಭಿನ್ನರಾಶಿ 5:3 ಅಂತಂದ್ರ AB ಭಾಗಿಲೆ AD ಅಂದ್ರೆ ಇದನ್ನ 5/3 ಅಂತ ನಾವು ಬರಿತೀವಿ. 5/3 ಅನ್ನುವಂತ AB ಅನುಪಾತ AD, AB ಭಾಗಿಲೆ AD is equal to 5/3, AB ಭಾಗಿಲೆ AD is equal to 5/3 ಅನ್ನ ಬರೆದ್ರೆ, ಅಥವಾ ಇದನ್ನ 5k 2k ಅಂತ ಈ ರೀತಿ ಕೂಡ ತಗೋಬಹುದು. 5ರ ವರ್ಗ 25, 3ರ ವರ್ಗ 9 ಅಂತಕ್ಕಂಥದ್ದು ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಎಷ್ಟು ಬಂತು, 25/9 ಅನ್ನುವಂತ ಉತ್ತರ. ಇದು ಡಿ ಇದು ಸರಿಯಾದಂತ ಉತ್ತರ. ಇನ್ನು 9ನೇ ಪ್ರಶ್ನೆಯನ್ನು ನೋಡಿ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC 90 ಡಿಗ್ರಿ, ABC 90 ಡಿಗ್ರಿ ಅಂದ್ರೆ ಬಿ ಕೋನ 90, BD ಲಂಬವಾಗಿದೆ AC ಮತ್ತು AB 6 ಸೆಂಟಿಮೀಟರ್. ಇವೆಲ್ಲ ಬಾಹುವಿನ ಅಳತೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. BC 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. CA 10, CA ಅಂದ್ರೆ ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ. ನಮಗೇನು ಕೇಳಿದ್ದಾರೆ, AD ಯ ಉದ್ದವನ್ನ ಕೇಳಿದ್ದಾರೆ. AD ಇಲ್ಲಿ 3 ಸೂತ್ರಗಳನ್ನ ಬರ್ತಾವ. AB ಸ್ಕ್ವೇರ್ ಇಲ್ಲಿ ಸೂತ್ರವನ್ನು ಈಗಾಗಲೇ ಬರೆದಿದ್ದೇನೆ. ಈ 3 ಸೂತ್ರಗಳನ್ನು ನೆನಪಿಟ್ಟಿದ್ದೆ ಆದ್ರೆ ಈ ಪ್ರಶ್ನೆಗಳಿಗೆ ಪರಿಹಾರವಾಗಿ, ಇದು ಅಭ್ಯಾಸ ಉದಾಹರಣೆಯಲ್ಲಿ ಲೆಕ್ಕ ಇದೆ ಇದು ಈ ಪ್ರಶ್ನೆಗೆ ಸಾಧಿಸಿ ಅಂತ. ಹಾಗಾಗಿ ಆ ಉದಾಹರಣೆಯ ಮೇಲೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಿರ್ತಾರೆ. ನಿಮ್ಮ ಪುಸ್ತಕದ ಉದಾಹರಣೆಯಲ್ಲಿ ಈ ಒಂದು ಸಾಧನೆಯನ್ನ ಮಾಡುವಂತದ್ದಿದೆ. ಹಾಗಾಗಿ ಸೂತ್ರವನ್ನ ನೆನಪಿಡಿ. ಇಲ್ಲಿ ಈ AB ಸ್ಕ್ವೇರ್ ನಾವು 3 ಸೂತ್ರಗಳನ್ನ ಬರೀತಾನೆ. AB ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್, ನಾವು AB ಸ್ಕ್ವೇರ್ ಇದ್ದಾಗ ಈ ಕಡೆ ಕರ್ಣದ ಕಡೆ ಹೋಗ್ಬೇಕು. ಟೋಟಲ್ AC ಇಂಟು AD, ಟೋಟಲ್ ನೋಡಿ AC ಇಂಟು AD ಅದ್ರ ಕಡೆ ಹೋಗ್ಬೇಕು. AC ಇಂಟು AD ಇದು ಸೂತ್ರ ಇದೆ, AC ಇಂಟು AD. ಅದೇ ರೀತಿ ಕೆಳಗಿನ BC ಸ್ಕ್ವೇರ್ ಅನ್ನ ನಾವು ಕಂಡು ಹಿಡಿಬೇಕಾಗಿತ್ತು ಅಂದ್ರ BC ಸ್ಕ್ವೇರ್ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಅಂದ್ರೆ CA ಅಂದ್ರೆ ಇದು AC ಇಂಟು ಈ ಕಡೆಯಿಂದ CD ಅನ್ನು ತೆಗೆದುಕೊಳ್ಬೇಕು. ಅಂದ್ರೆ AC ಇಂಟು C ಲಿಂದ ಸ್ಟಾರ್ಟ್ CA ಇಂಟು CD ಅಂದ್ರೆ ಇದನ್ನ CD ಅಂತ ಬರೀಬೇಕು. ಇನ್ನೊಂದು ಸೂತ್ರ ಮಧ್ಯದಲ್ಲಿ ಇರ್ತಕ್ಕಂಥ ಲಂಬ ಇರ್ತಕ್ಕಂಥ ಬರ್ತದ. ಇದು BD ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಕಡೆಯಿಂದ AD ಈ ಕಡೆಯಿಂದ CD, AD ಇಂಟು CD ಅನ್ನುವಂತ ಬರುತ್ತೆ. ಇಷ್ಟು ನಾವು ನೆನ್ಪಿಟ್ಟಿದ್ದೆ ಆದ್ರೆ ಇಂಥ ಪ್ರಶ್ನೆ ಮೇಲೆ ಯಾವುದೇ ಪ್ರಶ್ನೆ ಈ ರೀತಿಯಾದಂತ ಪ್ರಶ್ನೆಗಳ ಮೇಲೆ ಯಾವ್ದು ಬಿಡಿಸರು ಕೂಡ ಬಿಡಿಸಬಹುದು. ಈಗ ನೋಡಿ ಪ್ರಶ್ನೆ, AB ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್, AC ಅಂದ್ರೆ 10, AD ಕಂಡು ಹಿಡಿಬೇಕಾಗಿದೆ. ನಮಗೆ ಈ ಕಡೆ ಕೇಳಿದಾರಲ್ಲ, ಈ ಕಡೆ AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಇಂಟು AD ಅಂತ ತೆಗೆದುಕೊಂಡಿದ್ದೇನೆ. 6ರ ವರ್ಗ 36, ಇದು 10 ಈ ಕಡೆ ಬಂತು, ಭಾಗಾಕಾರ ಆಯ್ತು. AD ಇಸ್ ಈಕ್ವಲ್ ಟು ಭಾಗಾಕಾರ ಮಾಡಿದ 3.6 ಅನ್ನುವಂಥದ್ದು ಬಿ ಇದು ಸರಿಯಾದಂತ ಉತ್ತರ. ಇನ್ನು 10ನೇ ಪ್ರಶ್ನೆ, ಇವೆರಡು ಸಮರೂಪ ತ್ರಿಭುಜಗಳನ್ನು ಕೊಟ್ಟಿದ್ರೆ ವಿಸ್ತೀರ್ಣಗಳ ಅನುಪಾತ. ಈಗಾಗಲೇ ಇದೇ ಪ್ರಶ್ನೆಯನ್ನ ಹಿಂದೆ ಬಿಡಿಸಿದೇವು ನಾವು. ವಿಸ್ತೀರ್ಣಗಳ ಬಾಹುಗಳ ಅನುಪಾತ ಕೊಟ್ಟಾಗ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿದ್ರೆ, ಇಲ್ಲಿ ವಿಸ್ತೀರ್ಣಗಳ ಅನುಪಾತ ಕೊಟ್ಟಾಗ ಬಾಹುಗಳ ಅನುಪಾತ 25 ಅಂದ್ರೆ ಇದ್ರ ವರ್ಗಮೂಲ 5, 9ರ ವರ್ಗಮೂಲ 3, 5 ಅನುಪಾತ 3 ಅಂದ್ರೆ ಇದು BC 5 ಇದ್ದಾಗ ಇನ್ನೊಂದು 3 ಇರುತ್ತೆ ಅಂತ. ಈಗ ABC ಮತ್ತು PQR ಸಮರೂಪ ತ್ರಿಭುಜಗಳ ವಿಸ್ತೀರ್ಣ. ಈಗ ABC ವಿಸ್ತೀರ್ಣ ಭಾಗಿಲೆ ತ್ರಿಭುಜ PQR ನ ವಿಸ್ತೀರ್ಣ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಭಾಗಿಲೆ QR ಸ್ಕ್ವೇರ್ ಅಂತ ತಗೊಂಡಿನಿ. ಯಾಕಂದ್ರೆ ಇಲ್ಲಿ BC ಕೊಟ್ಟಾರ, QR ಕೇಳ್ಯಾರ, ಹಾಗಾಗಿ BC ಗೆ ಅನುರೂಪ QR ಅಂತ ತೆಗೆದುಕೊಂಡಿದ್ದೇನೆ. BC ಸ್ಕ್ವೇರ್ ಭಾಗಿಲೆ QR ಸ್ಕ್ವೇರ್. ಬೆಲೆಗಳನ್ನು ಆದೇಶಿಸಲಾಗಿದೆ. ಇವೆರಡರ ಅನುಪಾತಗಳು 25/9 ಇದೆ. BC ಅಂದ್ರೆ 5 ಇದೆ, ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಅನ್ನು ಕೊಡಲಾಗಿದೆ 25. 25 ಹೋದಾಗ QR ಸ್ಕ್ವೇರ್
ಟು ಎಷ್ಟಾಯ್ತು, ಈ 25 ಈ ಕಡೆ ಹೋದಾಗ ಛೇದ ಹೋಯ್ತಿದೆ, 25 ಛೇದ ಹೋದ್ರೆ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9, ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆ ಕಡೆ ಹೋದಾಗ ರೂಟ್ 9 ಅಂದ್ರೆ 9 ವರ್ಗಮೂಲ ಎಷ್ಟು 30. ಇಲ್ಲಿ ನಾನು ಬಿಡಿಸಿರುವ ಪ್ರಕಾರ ಕಂಪ್ಲೀಟ್ ಆಗಿ ಬಿಡಿಸ್ಕೊಳ್ಳೋದು. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಚಿತ್ರದಲ್ಲಿ 2.18 ಚಿತ್ರದಲ್ಲಿ LM ಲಂಬವಾಗಿ ಸಮಾಂತರವಾಗಿದೆ, LM ಅಂತಕ್ಕಂಥ ಸಮಾಂತರವಾಗಿದೆ BCಗೆ, LN ಅನ್ನುವಂಥ ಸಮಾಂತರವಾಗಿದೆ CD ಅನ್ನುವಂಥದ್ದು. ಇದಕ್ಕೆ ಸಮಾಂತರವಾದಾಗ ನಮಗೇನು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ, ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಇದನ್ನ ಬಹಳಷ್ಟು ಬಾರಿ ಕೇಳಿದ್ದಾರೆ. ಹಾಗಾಗಿ ನೋಡೋಣ. AM ಭಾಗಿಲೆ AB, AM ಭಾಗಿಲೆ AB ಈ ಥೇಲ್ಸನ ಪ್ರಮೇಯ ಪ್ರಕಾರ AN ಭಾಗಿಲೆ AD ಅಂತ ಸಾಧನೆಯನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವೇನು ಸಿಂಪಲ್ ಇದೆ, ಮೇಲ್ಗಡೆ ಇರುವಂತ ಇವೆರಡು ತ್ರಿಭುಜಗಳನ್ನ ತೆಗೆದುಕೊಳ್ಬೇಕು. ತ್ರಿಭುಜ ABC ಯಲ್ಲಿ ಈಗ ABC ತ್ರಿಭುಜದಲ್ಲಿ LM ಸಮಾಂತರವಾಗಿದೆ BC ಅನ್ನು ತೆಗೆದುಕೊಳ್ಳಲಾಗಿದೆ. ABC ತ್ರಿಭುಜ AML ಮತ್ತು ABC ಯಲ್ಲಿ AML ಮತ್ತು ABC ಅಥವಾ ತ್ರಿಭುಜ ABC ಯಲ್ಲಿ LM ಸಮಾಂತರವಾಗಿದೆ BC, ಇದು ಬರೆಯದೇ ಇದ್ರೂ ಕೂಡ ನಡೆಯುತ್ತೆ ಅಂತ. ತ್ರಿಭುಜ ABC ಯಲ್ಲಿ LM ಸಮಾಂತರವಾಗಿದೆ BC. ಥೇಲ್ಸನ ಪ್ರಮೇಯ AM ಭಾಗಿಲೆ MB, AL ಭಾಗಿಲೆ LC, AM ಭಾಗಿಲೆ MB, AL ಭಾಗಿಲೆ AC, AL ಭಾಗಿಲೆ AC, ಟೋಟಲ್ AM ಭಾಗಿಲೆ AB, AL ಭಾಗಿಲೆ AC. ಇದು ಸಮೀಕರಣ 1. ಅದೇ ರೀತಿ ಈ ಕಡೆ ಇರತಕ್ಕಂಥ ತ್ರಿಭುಜವನ್ನು ತೆಗೆದುಕೊಡ್ರಿ, ALN ಮತ್ತು ACD, ಅಥವಾ ಇದು ಬಿಟ್ಟಾವೆ ಅಂದ್ರ ನಮಗೆ ತ್ರಿಭುಜ ACD ಯಲ್ಲಿ LN ಸಮಾಂತರವಾಗಿದೆ CD, LN ಸಮಾಂತರವಾಗಿದೆ CD. ಮತ್ತೆ ಥೇಲ್ಸನ ಪ್ರಮೇಯ ಪ್ರಕಾರ ಈಗ AN ಭಾಗಿಲೆ AD, ಥೇಲ್ಸನ ಪ್ರಮೇಯ ಮತ್ತು ಉಪಪ್ರಮೇಯಗಳನ್ನು ಬರ್ತವೆ ಇಲ್ಲಿ. AN ಭಾಗಿಲೆ AD, AL ಭಾಗಿಲೆ AC. ಮತ್ತೆ ಇದಕ್ಕೆ ಸಮೀಕರಣ 2. ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ಇಲ್ಲಿ AM ಭಾಗಿಲೆ AB, AL ಭಾಗಿಲೆ AC ಮತ್ತು AN ಭಾಗಿಲೆ AD, AL ಭಾಗಿಲೆ ಎರಡೂ ಬಲಭಾಗಗಳು ಸೇಮ್ ಇವೆ. ಇಲ್ಲಿ ಬಲಭಾಗಗಳು ಸೇಮ್ ಇದ್ದಾಗ ಎಡಭಾಗಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿರ್ತವೆ. ಹಾಗಾಗಿ AM ಭಾಗಿಲೆ AB ಸಮನಾಗಿದೆ AN ಭಾಗಿಲೆ AD ಅಂತ ಸಾಧಿಸಿ. ಸಿಂಪಲ್ ಇರುವಂತ ಪ್ರಶ್ನೆ ಮತ್ತು ಬಹಳಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮತ್ತೆ ಮುಂದಿನ ಪ್ರಶ್ನೆ, ತ್ರಿಭುಜ ABC ಯಲ್ಲಿ DE ಸಮಾಂತರವಾಗಿದೆ BC, DE ಮತ್ತು ಇಗಳು ಅನುಕ್ರಮವಾಗಿ AB ಮತ್ತು AC ಗಳ ಮೇಲಿನ ಬಿಂದುಗಳಾಗಿವೆ. DE ಸಮಾಂತರವಾಗಿದೆ BC ಇದ್ದಾಗ ಮತ್ತೆ ಥೇಲ್ಸನ ಪ್ರಮೇಯ. ಇಲ್ಲಿ ನಮಗೆ ಏನ್ ಕೇಳಿದ್ದಾರೆ, AD ಮತ್ತು BD ಕೊಟ್ಟಿದ್ದಾರೆ, AE ಕೊಟ್ಟಿದ್ದಾರೆ, EC ಕೇಳಿದ್ದಾರೆ. ಹಾಗಾಗಿ ಥೇಲ್ಸನ ಪ್ರಮೇಯದ ಪ್ರಕಾರ AD ಭಾಗಿಲೆ BD, AE ಭಾಗಿಲೆ EC. AD ಅಂದ್ರೆ 1.5, BD ಅಂದ್ರೆ 2.5, AE ಅಂದ್ರೆ 5, EC ಅಂದ್ರೆ ಕೇಳಿದ್ದಾರೆ. ಈಗ ಇಲ್ಲಿ ಪಾಯಿಂಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಇಲ್ಲಿ ಅಥವಾ ಇಲ್ಲಿ ಛೇದವನ್ನು EC is equal to 2.5 into 5 divided by 1.5 ಅನ್ನುವಂಥದ್ದು. ಪಾಯಿಂಟ್ ಕ್ಯಾನ್ಸಲ್ ಆಯ್ತು. 5 ಅಂದ್ರೆ 5 3 15 ಅಂದ್ರೆ 25 divided by 3 ಅಂದ್ರೆ ಇದು 8.3 ಸೆಂಟಿಮೀಟರ್ ಅನ್ನುವಂತ ಉತ್ತರ. ಇನ್ನು 13ನೇ ಪ್ರಶ್ನೆಯನ್ನ ನೋಡಿ. ಚಿತ್ರದಲ್ಲಿ P ಕೋನಕ್ಕೆ ಅಂದ್ರೆ ಇಲ್ಲಿ ನಾನು 1 ಅಂತ ಕೊಟ್ಟಿನಿ ಅಂದ್ರೆ 1 1ಕ್ಕೆ ಸಮ ಅಂತ. ಇಲ್ಲಿ 2 ಕೊಟ್ಟಿನಿ ಅಂದ್ರೆ 2 2 ಕೋನಕ್ಕೆ ಸಮ, 3 3 ಕೋನಕ್ಕೆ ಸಮ. ಎರಡೂ ತ್ರಿಭುಜದಲ್ಲಿ ನಾನು ಕೋನಗಳನ್ನ 1 2 3 ಅಂತ ಕೊಟ್ಟಿನಿ. 1 ಕೊಟ್ಟಿದ್ದು 1 1ಕ್ಕೆ ಸಮ, 2 2ಕ್ಕೆ ಸಮ, 3 3ಕ್ಕೆ ಸಮ. ಇಲ್ಲಿ 3 ಇಲ್ಲೊಂದಿದೆ ಮತ್ತು 3 ಇಲ್ಲೊಂದಿದೆ. ಇವೆರಡೂ ತ್ರಿಭುಜಗಳಲ್ಲಿ ಕೋನ P ಮತ್ತು RTS ಅಂದ್ರೆ RTS ಕೋನಗಳು ಸಮ ಅಂತ ಕೊಟ್ಟಿದ್ರೆ ಇದು ದತ್ತ. ಆದ್ರೆ R ಕೋನ ಏನಿದೆ ನಂಬರ್ 2 ಹಾಕಿರ್ತಕ್ಕಂಥ ಇದು ಎರಡೂ ತ್ರಿಭುಜಗಳಲ್ಲಿರುವುದರಿಂದ ಇದು ಸಾಮಾನ್ಯ ಕೋನ. ಹಾಗಾಗಿ ಕೋನ ನಿರ್ಧಾರಕ ಗುಣದಿಂದ ಈ ಎರಡೂ ತ್ರಿಭುಜಗಳು ಅಂದ್ರೆ PQR ಮತ್ತು RTS ಅನ್ನುವಂತ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾದವು. ಯಾವ ಸಮರೂಪ ತ್ರಿಭುಜಗಳಾಗಿರ್ತಾವ ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನ ಬರಿತೀವಿ. ಈಗ ನೋಡಿ, ಮೇಲ್ಗಡೆ ದೊಡ್ಡ ತ್ರಿಭುಜದ ಬಾಹುಗಳನ್ನ ಬರ್ಕೊಳ್ಳೋಣ. ಫಸ್ಟಿಗೆ ನಾನು RQ PQ PR, RQ PQ PR. ಈಗ RQ ಗೆ ಅನುರೂಪ ಯಾವುದು? RQ ಗೆ ಅನುರೂಪ ಯಾವುದು ಅಂದ್ರೆ RP. ಸರಿ, RQ ಗೆ ಇಲ್ಲಿ ನೋಡೋಣ. ಇಲ್ಲಿ ಏನಿಲ್ಲ, ಸಿಂಪಲ್ 3 ಕೋನಗಳು ಸಮ ಆಗ್ಯಾವ. ಈ ಎರಡೂ ತ್ರಿಭುಜದ 3 ಕೋನಗಳು ಸಮನಾದ ಕೋನಗಳ ಅಭಿಮುಖ ಬಾಹುಗಳ ಅನುಪಾತ ಬರಿಬೇಕು ನಾವು. ಕೋನ 1ರ ಅಭಿಮುಖ ಯಾವುದು? RQ ಅನ್ನ ಬರೆದೆ. ಈ ಸಣ್ಣ ತ್ರಿಭುಜದಲ್ಲಿ ಒಂದು ಕೋನಕ್ಕೆ ಈ ಕೋನಕ್ಕೆ ಸಮನಾಗಿದ್ದು ಒಂದಿದೆ, ಇದಕ್ಕೆ ಅಭಿಮುಖ ಯಾವುದು? RS. ಇಲ್ಲಿ RS ಅಥವಾ SR ಅಂತ ಬರೆಯಲಾಗಿದೆ. ಆಮೇಲೆ ಎರಡನೇದು, ದೊಡ್ಡ ತ್ರಿಭುಜದಲ್ಲಿ ಕೋನ 2ಕ್ಕೆ ಅಭಿಮುಖವಾಗಿರ್ತಕ್ಕಂಥ PQ ಇದೆ. ಚಿಕ್ಕ ತ್ರಿಭುಜದಲ್ಲಿ ಎರಡನೇ ಕೋನ ಸಮ ಇದೇ ಇದೆ. ಹಾಗಾಗಿ ಇದರ ಅಭಿಮುಖ ಯಾವುದಿದೆ? ST ಇದೆ. ಅದೇ ರೀತಿ ಉಳಿದ ಕೋನದಲ್ಲಿ ದೊಡ್ಡ ತ್ರಿಭುಜದಲ್ಲಿ 3ರ ಕೋನ 3 ಇವೆರಡು 3 3 ಅಂತ ಕೊಟ್ಟು ಇವೆರಡು ಸಮವ. ಈ ಸಮವಾದಂತ ಕೋನದ ಅಭಿಮುಖ ಬಾಹು RP ಇದೆ, RP ಅಥವಾ PR. ಇಲ್ಲಿ ಸಮವಾಗಿರ್ತಕ್ಕಂಥದ್ದು RT ಅಂತಿದೆ. ಹಾಗಾದ್ರೆ ಇವು 3ರಲ್ಲಿ ನಮಗ ಒಂದರದ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಅದ್ರ ಬೆಲೆನೂ ಕೇಳಿರಲ್ಲ, ಅದು ಕೊಟ್ಟಿರಲು ಕೂಡ.
ಇದ್ರದ್ದು ಸಂಬಂಧಪಟ್ಟಿರುವಂತಹ ಬೆಲೆನೂ ಕೂಡ ಕಂಡುಹಿಡೀರಿ ಅಂತ ಕೇಳಿಲ್ಲ, ಇದರ ಬೆಲೆಗಳನ್ನು ಕೂಡ ಅಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನಾವು ಯಾವ್ದು ಕೊಟ್ಟಿದ್ದಾರೆ, ಯಾವ್ದು ಕಂಡು ಹಿಡಿಬೇಕಾಗಿದೆ, ಯಾವ ಸಾಧನೆ ಮಾಡಬೇಕಾಗಿದೆ ಅವುಗಳನ್ನು ತಗೊಳ್ಬೇಕು. ಇದು ಅನಾವಶ್ಯಕವಾಗಿರ್ತಕ್ಕಂಥ ಇಲ್ಲೇ ಬಿಟ್ಟು ಬಿಡ್ಬೇಕು. ಹಾಗಾಗಿ ಆರ್ ಕ್ಯೂ ಭಾಗಿಲೆ ಎಸ್ ಆರ್ ಡಿವೈಡ್ ಬೈ ಆರ್ ಪಿ ಭಾಗಿಲೆ ಅಥವಾ ಪಿ ಆರ್ ಭಾಗಿಲೆ ಆರ್ ಟಿ ಅನ್ನುವಂಥದ್ದು. ಓರೆ ಗುಣಾಕಾರವನ್ನ ಮಾಡಿದಾಗ ಆರ್ ಎಸ್ ಇಂಟು ಆರ್ ಪಿ ಸಮನಾಗಿದೆ ಆರ್ ಕ್ಯೂ ಇಂಟು ಆರ್ ಟಿ ಅಂತ ಇದನ್ನ ಸಾಧಿಸಿದೆ. ಸಿಂಪಲ್ ಇರ್ತಕ್ಕಂಥದ್ದು ಮತ್ತು ಇಂಪಾರ್ಟೆಂಟ್ ಇರುವಂತ ಪ್ರಮೇಯ. ಈಗ 14ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಬಿಸಿಯಲ್ಲಿ ಡಿಇ ಸಮಾಂತರ ಸೇಮ್ ಮತ್ತೆ ಅದೇ ಥೇಲ್ಸನ ಪ್ರಮೇಯ. ಈ ಥೇಲ್ಸನ ಪ್ರಮೇಯ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಕೇಳಿರ್ತಾರೆ. ಥೇಲ್ಸನ ಪ್ರಮೇಯ ಮತ್ತು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇವುಗಳ ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ನೀವು ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಅಂಕಗಳನ್ನ ಈಸಿಯಾಗಿ ತಾವು ಪಡೆದುಕೊಳ್ಬಹುದು. ಪ್ರಮೇಯಗಳಲ್ಲಿ ಒಂದು ಪ್ರಮೇಯ 4 ಅಂಕದ ಬರುತ್ತೆ ಮತ್ತು ಕೆಲವೊಂದು ಸರಳವಾಗಿರ್ತಕ್ಕಂಥ 1 ಮತ್ತು 2 ಅಂಕದ ಪ್ರಶ್ನೆಗಳು ಕೂಡ ವಿಸ್ತೀರ್ಣ ಮತ್ತು ಈ ಒಂದು ಥೇಲ್ಸನ ಪ್ರಮೇಯ ಮತ್ತು ಲಂಬಕೋನ ತ್ರಿಭುಜ ಪೈಥಾಗೋರಸನ ಪ್ರಮೇಯದ ಮೇಲೆ ಪ್ರಶ್ನೆಗಳನ್ನ ಬರ್ತಾವ. ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತಾವ ಅಂತ ಹೇಳುತ್ತಾ, ಈಗ ಮತ್ತದೇ ಈ ತ್ರಿಭುಜ ಎಬಿಸಿಯಲ್ಲಿ ಡಿ ಸಮಾಂತರವಾಗಿದೆ ಬಿಸಿ ಅಂತ ಕೊಟ್ಟಿದ್ದಾರೆ. ಹಾಗೆ ಥೇಲ್ಸನ ಪ್ರಮೇಯ ಎಡಿ ಭಾಗಿಲೆ ಬಿಡಿ ಸಮನಾಗಿದೆ ಎಇ ಭಾಗಿಲೆ ಇಸಿ ಅನ್ನುವಂಥದ್ದು ಬರೆಯಲಾಗಿದೆ. ಇಲ್ಲೆಲ್ಲ ಬೆಲೆಗಳನ್ನು ಆದೇಶಿಸಿದಾಗ x+1 x-1 ಎಇ ಅಂದ್ರೆ x+3 ಇಸಿ ಅಂದ್ರೆ ಇಲ್ಲಿ x ಅಂತ ಕೊಟ್ಟಿದ್ದಾರೆ. ಈ ಓರೆ ಗುಣಾಕಾರವನ್ನು ಮಾಡಲಾಗಿದೆ x ಇಂಟು x+1 x-1 ಇಂಟು x+3. ಈಗ x ಇಂಟು x x ಸ್ಕ್ವೇರ್, x ಇಂಟು 1 x, ಈಗ x ಇಂಟು x x ಸ್ಕ್ವೇರ್, x ಇಂಟು 3 3x, 1 ಇಂಟು x 1x ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 3 ಮೈನಸ್ ಇಂಟು ಪ್ಲಸ್ ಮೈನಸ್ 3. ಈಗ ಪ್ಲಸ್ x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಈ ಕಡೆ ತಂದ ಮೈನಸ್ x ಸ್ಕ್ವೇರ್ ಆಯ್ತು. 3x ಮೈನಸ್ 2x ಅಂದ್ರ 3x ಮೈನಸ್ 1x ಅಂದ್ರೆ 2x ಆಯ್ತು. ಪ್ಲಸ್ 2x ಈಗ ಎಡಭಾಗದಲ್ಲಿ ತಂದ ಮೈನಸ್ 2x ಆಯ್ತು. ಮೈನಸ್ 3 ಎಡಭಾಗದಲ್ಲಿ ತಂದ ಪ್ಲಸ್ 3 ಆಯ್ತು. x ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಯ್ತು. x ಮೈನಸ್ 2x ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ. 2x ನಲ್ಲಿ 1x ಹೋದ್ರೆ 1x. ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್ ಇನ್ನು ಏನು ಉಳಿತು ಪ್ಲಸ್ 3. ಈ ಪ್ಲಸ್ 3 ಆ ಕಡೆ ಹೋದ ಮೈನಸ್ ಆಯ್ತು. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಅಂದ್ರೆ x ಬಂದಿರತಕ್ಕಂತ ಉತ್ತರ ಎಷ್ಟು 3 ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ಈ ಒಂದು ತ್ರಿಭುಜಗಳ ಮೇಲೆ ಇನ್ನೂ ಒಂದು ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ ಪರೀಕ್ಷೆ ಬರುವವರೆಗೆ. ಹಾಗಾಗಿ ಈ ಒಂದು 2 ವಿಡಿಯೋಗಳನ್ನ ತಾವು ನೋಡಿದ್ದೆ ಆದ್ರೆ ಇಲ್ಲಿ ತಾವು ಸರಳವಾಗಿ ಪ್ರಮೇಯಗಳನ್ನ ಹೊರತುಪಡಿಸಿ ತಾವು 3-4 ಅಂಕಗಳನ್ನ ಸರಳವಾಗಿ ಪಡಿಬಹುದು ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ಮತ್ತು ತಾವು ಕೊನೆವರೆಗೆ ನೋಡಿದ್ದೆ ಆದ್ರೆ ಈ ವಿಡಿಯೋ ತಮ್ಮ ಒಂದು ಅನಿಸಿಕೆಗಳನ್ನ, ಏನಾದ್ರೂ ಅನಿಸಿಕೆಗಳಿದ್ದರೆ ಸಮಸ್ಯೆಗಳಿದ್ದರೆ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳುತ್ತಾ, ಮತ್ತು ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ ಅಂತ ಹೇಳುತ್ತಾ, ಮತ್ತೆ ನಾನು ಮುಂದೆ ಮಾಡಿರುವ ವಿಡಿಯೋದ ನೋಟಿಫಿಕೇಶನ್ ಅನ್ನು ಬರಬೇಕಾದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ, ತಾವು ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.